ಈಗ ನಿಮಗೆ ಅರ್ಥ ಆಗಿರ್ಬೋದು ಹೇಗೆ ಪವಿತ್ರ ಗೌಡ ಮತ್ತು ಇವರ ನಡುವೆ ಸಂಬಂಧ ಕುದುರ್ತು ಅಂತೇಳಿ. ಪವಿತ್ರ ಗೌಡ ಒಂದು ಸಣ್ಣ ಸ್ಟಾರ್ ಆಗಿದ್ರು, ಒಂದು 2-3 ಸಿನಿಮಾದಲ್ಲಿ ಮಾಡಿದ್ರು, ನಾವು ಕೂಡ ತೋರಿಸಿದ್ದೀವಿ. ಅದಾದ ನಂತರ ಆಡಿಷನ್ ಆಗುತ್ತೆ, ಯಾವುದಕ್ಕೆ? ಬುಲ್ಬುಲ್ ಸಿನಿಮಾಗೆ. ಆಗ ಇವರು ಈ ಹೆಣ್ಣು ಮಗಳು ಕೂಡ ಆ್ಯಸ್ ಎ ಹೀರೋಯಿನ್ ಆಗಿ ಹೋಗಿರ್ಬೋದು, ಮತ್ತೊಂದು ಆಯ್ಕೆಗೆ ಹೋಗಿರ್ಬೋದು. ಅಲ್ಲಿ ಆಯ್ಕೆ ಆಗೋದು ಯಾರು? ರಚಿತಾರಾಮ್. ರಚಿತಾರಾಮ್ ಮೊನ್ನೆ ಒಂದು ಮಾತು ಹೇಳಿದರು, ನೆನಪಿದೆಯಾ ನಿಮಗೆ? ಆವತ್ತು ದರ್ಶನ್ ಸರು ಒಂದೇ ಒಂದು ಸಲ ನೋ ಅಂದಿದ್ರೆ ನನ್ನ ಲೈಫ್ ಸಿಗ್ತಿರಲಿಲ್ಲ ನನಗೆ ಅಂತೇಳಿ. ಅರ್ಥ ಆಯ್ತಾ? ಸೊ ಹಾಗಾಗಿ ಆವತ್ತು ಹೀರೋಯಿನ್ ಆಯ್ಕೆ ಮಾಡಿದ್ದು ದರ್ಶನ್. ಬಹುಶಃ ಪವಿತ್ರ ಗೌಡ ಅವರನ್ನು ಆಯ್ಕೆ ಮಾಡಿಲ್ಲ, ಆದರೆ ಅವರಿಬ್ಬರ ನಡುವೆ ಒಂದು ಪ್ರೇಮ ಕುದುರ್ತು. ಇದೆಯಾ? ಹೇಳಿಕೆ ಇದೆಯಾ? ಅವರು ಹೇಳಿದ ಹೇಳಿಕೆ ಇದೆಯಾ ಆಕಿ? ನನಗೆ ಹಾನೆಸ್ಟ್ಲಿ ಹೇಳ್ತೀನಿ, ಬಂದಿಲ್ಲ, ನೋಡೋದಕ್ಕೆ ಬಂದಿಲ್ಲ ಹಾಗೆ ಹೀಗೆ ಅಂತ ಅಲ್ಲ. ರಾಜನ್ ಥರನೇ ನೋಡೋದಕ್ಕೆ ಇಷ್ಟ ನನಗೆ. ನನಗೆ ಹಾನೆಸ್ಟ್ಲಿ ಹೇಳ್ತೀನಿ, ಬಂದಿಲ್ಲ, ನೋಡೋದಕ್ಕೆ ಬಂದಿಲ್ಲ ಹಾಗೆ ಹೀಗೆ ಅಂತ ಅಲ್ಲ. ರಾಜನ್ ಥರನೇ ನೋಡೋದಕ್ಕೆ ಇಷ್ಟ ನನಗೆ. ಬಟ್ ಯಾಕೋ ಹೇಳಿಕೆ ಇಲ್ವಾ? ಮನ್ಸು ತಡೀಲೇ ಇಲ್ಲ. ಸೊ ತುಂಬ ಮಿಸ್ ಮಾಡ್ಕೊಳ್ತಿದ್ದೀವಿ ಅಂದಾಗ ಇಟ್ಸ್ ಬೆಟರ್ ಲೆಟ್ ಮಿ ಗೋ ಸಿ ಹಿಮ್ ಆ್ಯಂಡ್ ಕಮ್. ಓಕೆ, ಈಗ 10 ಫೋಟೋ ತೋರಿಸ್ತೀನಿ, ಬನ್ನಿ. ಫುಲ್ ಹಾಕಿ. ಫೋಟೋ 1, ದರ್ಶನ್ ಮತ್ತು ಪವಿತ್ರ ಸೆಲ್ಫಿ ತಗೊಳ್ತಾ ಇರುವಂಥ ಫೋಟೋ ನೋಡಿ. ಇದು ಇತ್ತೀಚಿನ ಫೋಟೋ ಅಲ್ಲ, ಹಳೆಯ ಫೋಟೋ ಸ್ವಲ್ಪ. ಆಮೇಲೆ ಇದಕ್ಕಿಂತಲೂ ಹೆಚ್ಚಾಗಿ ನಾನು ನಿಮಗೊಂದು ಫೋಟೋ ತೋರಿಸಿದ್ದೆ, ಯಾವುದು ಗೊತ್ತಾ? ಫಸ್ಟ್ ಟೈಮು ಪವಿತ್ರ ಗೌಡ ಮತ್ತು ದರ್ಶನ್ ಲವ್ವಿ ಡವಿ ಇದೆ ಅಂತ ಗೊತ್ತಾಗಿದ್ದು ಒಂದು ಬೈಕಲ್ಲಿ ಹೋಗುವ ಒಂದು ಫೋಟೋ ಇದೆ. ನಾನು ನಿಮಗೆ ಕರ್ನಾಟಕ ಪ್ರೈಮ್ ಟೈಮ್ನಲ್ಲಿ ಅದನ್ನು ತೋರಿಸಿದ್ದೆ. ಇಡೀ ಕರ್ನಾಟಕ ವೆರಿ ಫಸ್ಟ್ ಟೈಮ್ ನೋಡಿದಂಥ ಫೋಟೋ ಅದು, ಬೈಕಲ್ಲಿ. ನಿಮಗೆ 9 ಗಂಟೆ ಬುಲೆಟಿನಲ್ಲಿ ಆ ಫೋಟೋ ತೋರಿಸ್ತೀನಿ. ಅಲ್ಲಿ ತನಕ ಯಾರು ಅಂತ ಗೊತ್ತು, ಯಾರೀ ಪವಿತ್ರ ಗೌಡ ಒಂದು ಫೋಟೋ, ಅದು ಕೂಡ ಬೈಕಲ್ಲಿ. ಯಾರು? ದರ್ಶನ್ ಮುಂದೆ ಇರ್ತಾರೆ, ಆಕೆ ಹಿಂದೆ ಇರ್ತಾರೆ. ಈ ಥರ ಒಂದು ಬೆಂಡಾಗಿ ತೆಗೆದಂಥ ಫೋಟೋ, ಅದು ವೈರಲ್ ಆಗುತ್ತೆ. ಫೋಟೋ ನಂಬರ್ 2, ರೇಣುಕಾ ಸ್ವಾಮಿ ಮತ್ತು ಕೊಲೆ ಆರೋಪಿಗಳು. 17 ಆರೋಪಿಗಳ ಚಾರ್ಜ್ ಶೀಟ್. ಎಲ್ಲರ ಬಗ್ಗೆ ಯಾರ್ಯಾರು ನೋಡಿ ಅಲ್ಲಿ ಹೆಂಗೆ ಅಂತಂದರೆ, ಅಲ್ಲೊಂದು ಇದು ಮಾಡಿದ್ದಾರೆ, ಇವನಿಗೇನು ಸಂಬಂಧ, ಇವನಿಂದ ಇವನು, ಅದು ಯಾಕೆ ಹಂಗೆ ಹಾಕಿದ್ದಾರೆ ಅಂತಂದರೆ ಈ ವಂಶವೃಕ್ಷ ಇದೆಯಲ್ಲ ಆ ಥರ. A1 ಪವಿತ್ರ ಗೌಡ, A2 ದರ್ಶನ್, A3 ಪವನ್, A4 ರಾಘವೇಂದ್ರ, A5 ನಂದೀಶ್, A6 ಜಗದೀಶ್, A7 ಅನುಕುಮಾರ್, A8 ರವಿ, A9 ಧನ್ರಾಜ್, A10 ವಿನಯ್, A11 ನಾಗರಾಜ್, A12 ಲಕ್ಷ್ಮಣ್, A13 ದೀಪಕ್, A14 ಪ್ರದೋಷ್, A15 ಕಾರ್ತಿಕ್, A16 ಕೇಶವಮೂರ್ತಿ, A17 ನಿಖಿಲ್. ಓಕೆ, ಈಗ 3ನೇ ಫೋಟೋ ತೋರಿಸ್ತೀನಿ ನೋಡಿ. ಇದು ರೇಣುಕಾ ಸ್ವಾಮಿಯ ಫೋಟೋ. ಫುಲ್ ತಗೊಳ್ಳಿ. ನೋಡಿ, ಇದು ಯಾವುದರಿಂದ ತೆಗೆದಿದ್ದಾರೆ? ಆಟೋ ಅಲ್ವಾ ಇದು? ಆಟೋದ ಒಳಗಿಂದ ತೆಗೆದಿದ್ದಾರೆ ಈ ಫೋಟೋ. ಇದರ ಅರ್ಥ ಏನು ಅರ್ಥ ಆಯಿತು ನಿಮಗೆ? ಈ ರಾಘವೇಂದ್ರ ಇದ್ದಾರಲ್ಲ, ಆಟೋ ಡ್ರೈವರ್, ಅಭಿಮಾನಿ ಸಂಘದ ಅಧ್ಯಕ್ಷ. ಈ ರಾಘವೇಂದ್ರನಿಗೆ ಫೋನ್ ಮಾಡಿರ್ತಾರೆ ಯಾರು? ದರ್ಶನ್. ಅವನದು ಫೋಟೋ ಕಳಿಸೋ ಅಂತೇಳಿ. ಓಕೆ, ನೋಡಿ, ಮೊದಲು ಇವನ ಫೋಟೋ ತೆಗೆಯೋದಕ್ಕೆ ಅವನು ಅಪೋಲೋ ಮೆಡಿಕಲ್ಗೆ ಹೋಗ್ತಾ ಇರುವಂಥ ಫೋಟೋ ಇದು. ಫೋಟೋ ಫಸ್ಟ್ ಕಳಿಸ್ತಾನೆ. ಈ ಫೋಟೋ ತೆಗೆದು ಯಾರು ಕಳಿಸ್ತಾನೆ ಗೊತ್ತಾ? ದರ್ಶನ್ಗೆ ಹೋಗುತ್ತೆ ಈ ಫೋಟೋ. ಇವರನ್ನು ಕಿಡ್ನ್ಯಾಪ್ ಮಾಡೋದಕ್ಕೆ ಅನುಕುಮಾರ್ ಕೂಡ ಜೊತೆಗೆ ಕೂತಿರ್ತಾನೆ, ರಾಘವೇಂದ್ರನ ಜೊತೆಗೆ ಕೂತಿರ್ತಾನೆ. ಆ ಕನ್ನಡಿ ಇದೆಯಲ್ಲ, ಆ ಹಿಂದ್ಗಡೆ ಕೂತಿರುವ ಅನುಕುಮಾರ್ ಅರ್ಧಂಬರ್ಧ ಕಾಣ್ತಾ ಇದ್ದಾನೆ. ಮುಂದುಗಡೆ ಐ ಥಿಂಕ್ ಒಂದೋ ಅನುಕುಮಾರೇ ಇದ್ದಿರ್ಬೋದು ಅಥವಾ ರಾಘವೇಂದ್ರ ಇದ್ದಿರ್ಬೋದು. ನೆಕ್ಸ್ಟ್ ಫೋಟೋ ನೋಡಿ. ಇದನ್ನು ಮೊನ್ನೆ ನೋಡಿದ್ದೀರಿ, 2 ಫೋಟೋಗಳ ಪೈಕಿ ರೇಣುಕಾ ಸ್ವಾಮಿಗೆ ನರಕ ದರ್ಶನ ಮಾಡಿಸ್ತಾರೆ, ಆ ಸಂದರ್ಭದಲ್ಲಿ ಕಾಣುವಂಥ ಫೋಟೋ. ನೆಕ್ಸ್ಟು
ಪಟ್ಟಣಗೆರೆ ಶೆಡ್ನಲ್ಲಿ ನಡೆದಿದ್ದ ಕೊಲೆ, ಹಗ್ಗ, ಲಾಠಿ, ಮರದ ಕೊಂಬೆಗಳು, ಮೆಗ್ಗರ್ ಮಷೀನ್ ಪತ್ತೆ ಎಲ್ಲ ಆಗಿರುತ್ತೆ. ನೆಕ್ಸ್ಟ್, ರೇಣುಕಾಸ್ವಾಮಿ ಶವ ಎಸೆದು ಹೋಗಿದ್ದ ಆರೋಪಿಗಳು, ಬಿಳಿ ಬಣ್ಣದ ಸ್ಕಾರ್ಪಿಯೋ ಕಾರ್ನಲ್ಲಿ ಬಂದಿದ್ದ ಆರೋಪಿಗಳು, CCTVಯಲ್ಲಿ ಆರೋಪಿಗಳ ದೃಶ್ಯ ಸೆರೆಯಾಗಿದೆ. ಫೋಟೋ ನಂಬರ್ 6, ದರ್ಶನ್ ಧರಿಸಿದ್ದ ಶೂ ನೀಡಿದ ವಿಜಯಲಕ್ಷ್ಮಿ. ಶೂ ಅಲ್ಲ, ಅದು ಚಪ್ಪಲಿ. ಫೋಟೋ 7, ಕೊಲೆ ಬಳಿಕ ಮೈಸೂರಿಗೆ ದರ್ಶನ್ ಹೋಗ್ತಾರೆ. ಗೊತ್ತಾಗ್ಬಿಡುತ್ತೆ, ಸತ್ತಿದೆ ಅಂತ ಗೊತ್ತಾಗ್ಬಿಡುತ್ತೆ. ಜೂನ್ 9 ಸಂಜೆ 4ಕ್ಕೆ ಮೈಸೂರಿಗೆ ದರ್ಶನ್ ಬರ್ತಾರೆ. ಸಾಕ್ಷ್ಯ ನಾಶಪಡಿಸಲು ಮೈಸೂರಿನಲ್ಲಿ ಪ್ಲ್ಯಾನ್ ಮಾಡಿದ್ರಾ ಅನ್ನುವಂಥ ಡೌಟು. ಜೊತೆಗಿರೋದು ಬುಸ್ ನಾಗ. ಖಾಸಗಿ ಹೋಟೆಲಲ್ಲಿ ದರ್ಶನ್ A11 ಜೊತೆ ಇರ್ತಾರೆ. ಇನ್ನು ಫೋಟೋ ನಂಬರ್ 8, ನನಗೆ ಇನ್ಸ್ಟಾಗ್ರಾಮ್ನಲ್ಲಿ ಅಶ್ಲೀಲ ಮೆಸೇಜ್ ಬಂದಿತ್ತು. 2024 ಜೂನ್ 8ರಂದು ಆತನನ್ನು ಅಪಹರಿಸಿಕೊಂಡು ಬಂದರು. ದರ್ಶನ್ ನನ್ನನ್ನು ಶೆಡ್ಗೆ ಕರೆದುಕೊಂಡು ಹೋದರು. ನನ್ನ ಚಪ್ಪಲಿಯಿಂದ ಆತನ ಮುಖಕ್ಕೆ, ಕಪಾಳಕ್ಕೆ ಹೊಡೆದ. ಇವನನ್ನು ಬಿಡಬೇಡಿ, ಸಾಯಿಸಿ ಅಂತ ಎಲ್ಲರಿಗೂ ಹೇಳಿದೆ. ಎಲ್ಲರೂ ಸೇರಿ ಆತನ ಮೇಲೆ ಹಲ್ಲೆ ಮಾಡಿದರು. ಅದೇ ದಿನ ಆತ ಸತ್ತಿದ್ದಾಗಿ ನನಗೆ ದರ್ಶನ್ ತಿಳಿಸಿದ್ರು ಅಂತೇಳಿ ಇದೆಯಲ್ಲ, ಈ ಹೇಳಿಕೆ ಇದೆಯಲ್ಲ, ಮುಗೀತಲ್ಲಿಗೆ ಕತೆ. ನೆಕ್ಸ್ಟ್, ಫೋಟೋ 9, ನಾನು ಪವಿತ್ರ ಮನೆಗಾಗಿ 1.7 ಕೋಟಿ ಸಾಲ ಮಾಡಿದ್ದೆ. ಪವನ್ ನನಗೆ ರೇಣುಕಾಸ್ವಾಮಿ ಬಗ್ಗೆ ಮಾಹಿತಿ ಕೊಟ್ಟಿದ್ದ. ಶೆಡ್ನಲ್ಲಿ ರೇಣುಕಾಸ್ವಾಮಿಗೆ 2 ಬಾರಿ ಕಾಲಿನಿಂದ ಒದ್ದೆ, ಸಾಕ್ಷಿ ತಿರುಚಲು ಆಮಿಷ ಒಡ್ಡಲು ಯತ್ನಿಸಿದ್ದೆ. ಮೈಸೂರಿಗೆ ಮನೆಯಲ್ಲಿದ್ದ 3 ಲಕ್ಷ ತೆಗೆದುಕೊಂಡು ಹೋಗಿದ್ದೆ ಅಂತ ಹೇಳ್ತಾರೆ. ನೆಕ್ಸ್ಟ್, ಇನ್ನು ಘಟನೆ ಬಳಿಕ ಪೊಲೀಸ್ ಠಾಣೆಯಲ್ಲಿ ಆರೋಪಿಗಳು ದರ್ಶನ್ ಹಾಗೂ ಪವಿತ್ರ ಠಾಣೆಯಲ್ಲಿರುವ ಫೋಟೋ. ಪವಿತ್ರ ಗೌಡ ಮತ್ತು ದರ್ಶನ್ ಮುಖದಲ್ಲಿ ಒಂದು ರೀತಿಯಲ್ಲಿ ಆತಂಕ ಕೂಡ ಕಾಣ್ತಾ ಇದೆ. ಈ ಥರ ಫೋಟೋ ತೆಗೆಸ್ಕೊಳ್ಬೇಕಾಗಿ ಬಂತು ಎಂತೆಂಥ ಸೂಪರ್ ಸ್ಟಾರ್ಗಳು. ನೆಕ್ಸ್ಟ್, ಈಗ ನಿಮ್ಗೆ ಅರ್ಥ ಆಗಿರ್ಬೋದು ಹೇಗೆ ಪವಿತ್ರ ಗೌಡ ಮತ್ತು ಇವರ ನಡುವೆ ಸಂಬಂಧ ಕುದುರ್ತು ಅಂತೇಳಿ. ಪವಿತ್ರ ಗೌಡ ಒಂದು ಸಣ್ಣ ಸ್ಟಾರ್ ಆಗಿದ್ರು, ಒಂದು 2-3 ಸಿನಿಮಾದಲ್ಲಿ ಮಾಡಿದ್ರು, ನಾವು ಕೂಡ ತೋರಿಸಿದ್ದೀವಿ. ಅದಾದ ನಂತರ ಆಡಿಷನ್ ಆಗುತ್ತೆ, ಯಾವುದಕ್ಕೆ? ಬುಲ್ಬುಲ್ ಸಿನಿಮಾಗೆ. ಆಗ ಇವರು ಈ ಹೆಣ್ಣು ಮಗಳು ಕೂಡ ಆ್ಯಸ್ ಎ ಹೀರೋಯಿನ್ ಆಗಿ ಹೋಗಿರ್ಬೋದು, ಮತ್ತೊಂದು ಆಯ್ಕೆಗೆ ಹೋಗಿರ್ಬೋದು. ಅಲ್ಲಿ ಆಯ್ಕೆ ಆಗೋದು ಯಾರು? ರಚಿತಾರಾಮ್. ಮೊನ್ನೆ ಒಂದು ಮಾತು ಹೇಳಿದರು, ನೆನಪಿದೆಯಾ ನಿಮಗೆ? ಆವತ್ತು ದರ್ಶನ್ ಸರು ಒಂದೇ ಒಂದು ಸಲ ನೋ ಅಂದಿದ್ರೆ ನನ್ನ ಲೈಫ್ ಸಿಗ್ತಿರಲಿಲ್ಲ ನನಗೆ ಅಂತೇಳಿ. ಅರ್ಥ ಆಯ್ತಾ? ಸೊ ಹಾಗಾಗಿ ಆವತ್ತು ಹೀರೋಯಿನ್ ಆಯ್ಕೆ ಮಾಡಿದ್ದು ದರ್ಶನ್. ಬಹುಶಃ ಪವಿತ್ರ ಗೌಡ ಅವರನ್ನು ಆಯ್ಕೆ ಮಾಡಿಲ್ಲ, ಆದರೆ ಅವರಿಬ್ಬರ ನಡುವೆ ಒಂದು ಪ್ರೇಮ ಕುದುರ್ತು. ಇದೆಯಾ? ಹೇಳಿಕೆ ಇದೆಯಾ? ಅವ್ರು ಹೇಳಿದ ಹೇಳಿಕೆ ಇದೆಯಾ ಆಕಿ? ನನಗೆ ಹಾನೆಸ್ಟ್ಲಿ ಹೇಳ್ತೀನಿ, ನೋಡೋದಕ್ಕೆ ಬಂದಿಲ್ಲ ಹಾಗೆ ಹೀಗೆ ಅಂತ ಅಲ್ಲ. ರಾಜನ್ ಥರನೇ ನೋಡೋದಕ್ಕೆ ಇಷ್ಟ ನನಗೆ. ನನಗೆ ಹಾನೆಸ್ಟ್ಲಿ ಹೇಳ್ತೀನಿ,